ಗುಡ್ ನೈಟ್ ಗೈಸ್. ಇವತ್ತು ಡೇಟ್ ಬಂದುಬಿಟ್ಟು ಇವತ್ತು ದಿನಾಂಕ 8 ಜನವರಿ 2026. ಇದನ್ನು ನೀವು ನಂಬ್ತೀರಾ ಅಥವಾ ಇಲ್ಲ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಅನಿವಾರ್ಯನೂ ಇಲ್ಲ. ನಾನು ನನ್ನ ಅನುಭವನ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ. ನಾನು ಸ್ವಲ್ಪ ಒಂದು ಸಮಯದಲ್ಲಿ ಒಂದು ರಾತ್ರಿ ನಾನು ನಡೀತಾ ಒಬ್ಬನೇ ಸಾಂಗ್ ಕೇಳ್ತಾ ಇಯರ್ಫೋನಲ್ಲಿ ಹೊಂಟಿದ್ದೆ. ಫುಟ್ಪಾತ್ನಲ್ಲಿ, ಕೊಪ್ಪಳದಲ್ಲೇ ಇದು ಆಗಿರೋ ನಡ್ಕೊಂತ ಹೊಂಟೀನಿ. ಮುಂದ್ಗಡೆ ಒಂದು ಹೆಂಗಸು ಮಕ್ಕೊಂಡಿತ್ತು, ಬಿಳಿ ಸೀರೆ ಉಟ್ಕೊಂಡು ಮಕ್ಕೊಂಡಿದ್ಲು. ದೂರ ಇದ್ಲು ಸ್ವಲ್ಪ. ನನಗೆ ಸ್ವಲ್ಪ ಮೈ ಎಲ್ಲ ಜುಮ್ ಅಂತು, ಕೂದಲಾಗಿಲ್ಲ ಎಲ್ಲ ನಿಂದ್ರಕ್ಕೆ ಸ್ಟಾರ್ಟ್ ಆದವು. ಎದ್ದು ನಿಂದ್ರಕ್ಕೆ ಮೈ ಕೂದಲೆಲ್ಲ ಸ್ಟಾರ್ಟ್ ಒಂದು ಫುಲ್ಲು ನಾವು ವೀಡಿಯೋ ಮಾಡಮ್ ಕರೆದು ಬಿಡ್ತಾರೆ. ಕೂದಲೆಲ್ಲ ನಿಂದ್ರಕ್ಕೆ ಸ್ಟಾರ್ಟ್ ಆದವು. ನನಗೆ ಧೈರ್ಯ ಬಂತು ಮತ್ತಿಟ್ಟು ನೀವು ಬಿಡೋಣ ಅಂತಂದು ಮುಂದಕ್ಕೆ ಹೋದೆ. ಮಕ್ಕೊಂಡಿದ್ಲು. ಅವಳು ಸೆರಗು ಸೀರೆ ಕೆಳಗಡೆ ಹಿಂಗೆ ಹಾಕಿದ್ಲು, ಕೈನ ಕೆಳಗಡೆ ಹಾಕಿದ್ಲು, ಸೀರೆನ ಹಿಂಗೆ ಹಾಕಿದ್ಲು. ಸೊಂಟ ಕಾಣಕೊಂತಿತ್ತು. ಭಾಳ ರೋಮಾಂಚನ ಆಯ್ತು ನನಗೆ ಶಿಸ್ನ ನಿಗಿರಿತ್ತು. ನನ್ನ ಶಿಸ್ನ ಭಾಳ ಕಾಮ ಹುಟ್ಟಿತ್ತು ನನಗೆ. ಮುಂದಕ್ಕೆ ಹೋದೆ ಆಕಿ ಆ ಹೆಂಗ್ಸಿನ ಕಡೆ ಹೋದೆ. ಮಕ್ಕೊಂಡಿದ್ಲು ಫುಟ್ಪಾತ್ನಾಗ, ಅಡ್ಡಿಂಗ್ ಮಕ್ಕೊಂಡಿದ್ಲು. ನಾ ಹಿಂಗೆ ಹೊಂಟಿನಪ್ಪ ಅಂದ್ರೆ ನನ್ನ ಬಲಗಡೆ ಆಕಿ ಚೆಂಡಿತ್ತು, ನನ್ನ ಎಡಗಡೆ ಆಕಿ ಕಾಲಿತ್ತು. ಮಲ್ಕೊಂಡಿದ್ಲು. ಹೋದೆ ಸ್ವಲ್ಪ ಆಕಿ ಹತ್ರನೇ ಹೋದೆ, ಫುಲ್ ತೀರ ಆಕಿ ಹತ್ರನೇ ಹೋದೆ. ಆಮ್ಯಾಗ ಮಕ್ಕೊಂದೆ. ಆಕಿ ಹೇಳಿದ್ದು ಬಾ ಅಂತಂದು ಹೇಳಿದ್ದು. ಸ್ವಲ್ಪ ಮುಂದೆ ಹೋಗ್ತೇನೆ, ಬಾ ಅಂದ. ನಿಂಗೆ ಭಾಳ ಆಸೆ ಐತಲ್ಲ, ಅದನ್ನು ತೀರ್ಸ್ಕ, ನಾನು ಅದೀನಿ, ನಿನ್ನ ಸೊಲೆಗೆ ಬಂದೀನಿ, ಮಕ್ಕಂದೀನಿ ಅಂದ್ಲು. ನನಗೆ ಲಡ್ಡು ಬಂದು ಬಾಯಾಗ ಬಿದ್ದಂಗೆ ಆತ. ಚಲೋ ಇದ್ಲು, ಭಾಳ ನೋಡೋಕೆ ಭಾಳ ಸುಂದರವಾಗಿದ್ಲು. ಹಂಗೆಲ್ಲ ಮಾತಾಡಿದ್ಲು. ಆತಂತ ಮುಂದೆ ಹೊಂಟೆ ಆಕೆ ಹತ್ರ ಹೋದೆ. ಮುಂದೆ ಅದಾಳ, ಕೆಳಗಡೆನೇ ಇದ್ದಾಳ. ತೊಳ್ಕೊಂತ ಒಂದೆರಡು ತೊಳಿದ್ಲು. ಮಕ್ಕೊಂಡೆ ತೊಳ್ಕೊಂತ ಎದ್ದು ಅಂಬಿಕಾಲಿ ಒಂದು 2 ಇಂಚ್ ಇಟ್ಟು ಮುಂದಕ್ಕೆ ಹೋದ್ಲು. ನಡ್ಕೊಂತ ಹೋದ್ಲು ಸೀದಾ ಒಂಥರ ಬೇಗನೆ ಹೋಗ್ಬಿಟ್ಲಕ್ಕೆ. ಗಾಳಿಗೆ ಹೆಂಗೆ ಹೋಗ್ತಾಳೆ ಹಂಗೆ ಹೋದ್ಲಲ್ಲ. ಹೋಗಿದ್ದ ದಿಕ್ಕಿಗೆ ಏನಿತ್ತು ಊಹೆ ಮಾಡ್ಕೊಳ್ಳಿ. ಹೋಗಿದ್ದ ದಿಕ್ಕಿಗೆ ಸಮಾಧಿ ಇತ್ತು, ಸ್ಮಶಾನ ಇತ್ತು. ಸಮಾಧಿ ಅಲ್ಲ, ಸ್ಮಶಾನ. ನಾನು ಸ್ಮಶಾನ ಕಡೆ ನಿಂತು ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಅಂದು ನಾನು ಸುಮ್ಮನೆ ಬಂದುಬಿಟ್ಟೆ. ಹಿಂದ್ಗಡೆ ನೋಡಲಿಲ್ಲ. ನನಗೆ ಭಯ ಎಲ್ಲ ಆಗಲ್ಲ. ಯಾಕೆಂದರೆ ನಾನು ಕಂಪ್ಲೀಟ್ ಏನಿದ್ದೀನಲ್ಲ, ನನ್ನ ಬಾಡಿ ವರ್ಕ್ ಆಗ್ತಿರೋದು ಮೈಂಡಿಂದ. ನನಗೆ ಗೊತ್ತಾಗ್ಬಿಡುತ್ತೆ ಅದು ಏನಾಗ್ತಿದೆ ಅಂತಂದು. ಈಗ ನೀವು ಹೊಡಿತಾ ಇದ್ದೀರಿ ಅಂದರೆ ನನಗೆ ಗೊತ್ತಾಗ್ಬಿಡುತ್ತೆ. ಹೊಡಿಯೋಕೆ ಬರ್ತಾ ಇದ್ದೀರಾ ಅಂತಂದರೆ ಇವ್ರು ಹೊಡೆಯೋಕೆ ಬರ್ತಾ ಇದ್ದಾರೆ ಅಂತಂದು ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಬಲಶಾಲಿ ಯಾವಾಗ ಗೊತ್ತಾ? ಏನಾಗ್ತಿದೆ ಪ್ರಪಂಚದಲ್ಲಿ, ನಿನ್ನ ಮುಂದ್ಗಡೆ ಇರೋ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತಂದು ನೀವು ಯಾವಾಗ ಯೋಚನೆ ಮಾಡ್ತೀರಾ, ನಿರ್ಧಾರ ತೊಗೊತೀರಾ, ಯೋಚನೆ ಮಾಡಿ ನಿಮ್ಮ ನಿರ್ಧಾರ ತೊಗೊತೀರಾ, ಆವಾಗ ಆ ಒಂದು ಸಂದರ್ಭದಿಂದನೇ ನಿಮ್ಮ ಬೆಳವಣಿಗೆ ಆಗುತ್ತೆ.
ನಿಮ್ಮ ಒಂದು ಬೆಳವಣಿಗೆ ಆಗುತ್ತೆ, ನಿಮಗೇನೋ ಒಂದು ಒಳ್ಳೆಯದಾಗುತ್ತೆ. ಆಯಿತಾ? ಪಾಪ ಹೆಂಗಸು ಏನು ಆಸೆ ಇಟ್ಕೊಂಡು ಸತ್ತಿದ್ಲೋ ಏನೋ, ನನ್ನ ಮುಂದೆ ಬಂದಿದ್ದ. ಎಲ್ಲ ಒಂದು ಕಡೆ ಕೇಳಿ ಒಂದು ಕಡೆ ಬಿಟ್ಟು ಬಿಡ್ಬೇಕು ಗಾಯ್ಸ್. ಯಾಕಂದರೆ ನಾನೇನು ದೇವ್ರ ಬಗ್ಗೆ ಎರಡರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಅವು ನಂಬಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನು ನಂಬ್ತೀರಾ ಅದೇ ಆಗೋದು ಪ್ರಪಂಚದಲ್ಲಿ. ನೀವೇನು ಮಾಡ್ತೀರಾ ಅದನ್ನೇ ನೀವು ಸಾಧಿಸೋದು. ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ನೀವೇನು ನಂಬ್ತೀರಾ ಅದೇ ನಿಮ್ಮ ನಂಬಿಕೆ ಆಗುತ್ತೆ. ನೀವೇನು ಮಾಡ್ತೀರಾ ಅದೇ ನಿಮ್ಮ ಸಾಧನೆ ಆಗುತ್ತೆ. ಓಕೆನಾ? ನೀವೇನು ಮಾಡ್ತೀರಾ ಅದನ್ನೇ ನೀವು ಮರಳಿ ತೊಗೊತೀರಾ. ಎಷ್ಟು ಹೇಳೋಕ್ಕ ಅಷ್ಟೇ ನನಗೆ ನಿರ್ಧಾರ ಮಾಡೀನಿ. ಇದನ್ನಷ್ಟೇ ಹೇಳಬೇಕಂತ ಹೇಳಿದ್ದೀನಿ, ಇದನ್ನಷ್ಟೇ ಹಂಚ್ಕೊತಾ ಇದ್ದೀನಿ. ನನಗೆ ನಿಮ್ಮ ನಂಬಿಕೆ, ನಿಮ್ಮ ಅನಿಸಿಕೆಗಳ ಮೇಲೆ ಯಾವುದೇ ಏನಂತಾರಲ್ಲ, ಯಾವುದೇ ನಿರೀಕ್ಷೆ ಇಲ್ಲ. ಲೈಕ್ಸು, ಕಮೆಂಟ್ಸು, ವ್ಯೂಸ್ ಮೇಲೆ ನಿರೀಕ್ಷೆ ಇದೆ. ಮತ್ತು ಹಂಚ್ತೀರಲ್ಲ ನೀವು, ಶೇರ್ ಮಾಡ್ತೀರಲ್ವ, ಅದ್ರ ಮೇಲೆ ನಿರೀಕ್ಷೆ ಇದೆ. ಬಾಯ್ ಗಾಯ್ಸ್, ಬಾಯ್.